ನುಗ್ಗೆಕಾಯಿ ರೇಟ್ ಕೇಳಿದ್ರೆ ತಿನ್ನಕ್ಕೆ ಮನ್ಸಾಗಲ್ಲ. ಆದ್ರೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಸ್ಪೈಸಿ ಆಗಿರೋ ಈ ನುಗ್ಗೆಕಾಯಿ ಪಲ್ಯ ರೆಸಿಪಿನ ಮಾಡಿ ನೋಡಿ, ಪಕ್ಕ ಫಿದಾಗೋಗ್ತೀರಾ. ಮೊದಲಿಗೆ ನುಗ್ಗೆಕಾಯಿನ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಆಮೇಲೆ ಬಾಣಲಿಗೆ ಒಂದು ಸ್ವಲ್ಪ ಶೇಂಗಾ ಹಾಕ್ಬಿಟ್ಟು ಹುರ್ಕೊಳ್ಳಿ. ಆಮೇಲೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಒಂದು 5ರಿಂದ 6 ಒಣಮೆಣಸಿನ್ಕಾಯಿನೂ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ತರಿಯಾಗಿ ರುಬ್ಕೊಬೇಕಾಗತ್ತೆ. ಕಾದ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವೆಲ್ಲ ಹಾಕಿ ಸಿಡ ಅಂತ ಅನ್ನೋವಾಗ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದ್ದಂಗೆ ಬೇಯಿಸ್ಕೊಂಡಿರೋ ನುಗ್ಗೆಕಾಯಿನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ಬೇಯಿಸ್ಕೊಳ್ಳಿರುವಾಗ ಸ್ವಲ್ಪ ಹಾಕ್ಕೊಂಡಿರ್ತೀರ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ರುಬ್ಕೊಂಡಿರೋ ಶೇಂಗಾ ಮತ್ತು ಒಣಮೆಣಸಿನ್ಕಾಯಿ ಪುಡಿನ ಆ್ಯಡ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಸ್ಪೈಸಿ ಆಗಿರೋ ಈ ನುಗ್ಗೆಕಾಯಿ ಪಲ್ಯ ರೆಡಿ. ಬೋರಿಂಗ್ ಆಗಿರೋ ಸಾರಿಗೆ ಒಳ್ಳೆ ಸೈಡ್ಸ್ ಬೇಕಂದ್ರೆ ಈ ಥರದ ನುಗ್ಗೆಕಾಯಿ ಪಲ್ಯ ಮಾಡ್ಕೊಳ್ಳಿ. ಇಲ್ಲ ಎಣ್ಣೆ ಹೊಡಿತಾ ಇದ್ದೀರಾ ಅಂದರೆ ಅವ್ರಿಗೆ ಸ್ಪೈಸಿಯಾಗಿ ಏನಾದ್ರು ಬೇಕಂದ್ರೆ ಈ ಥರದ ನುಗ್ಗೆಕಾಯಿ ಪಲ್ಯನ ಮಾಡಿ ನೋಡಿ, ಪಕ್ಕ ಫಿದಾಗೋಗ್ತೀರಾ.